ಮತ್ತಿನ್ನೇನು ನಮ್ಮ ಅಕ್ಕ ದಾರ ಮಾಡಿದ್ಲಲ್ಲ ಅದನ್ನೆಲ್ಲರೂ ಕಟ್ಕೊಂತ ಗೈಸ್. ಇವಾಗ ನಮ್ಮ ಅಕ್ಕನ ಗೈಸ್. ಇವಾಗ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ. ಮಾಡಿದ್ದೀವಿ. ಇವಾಗ ತಿಂದ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ನಮ್ಮ ಅಕ್ಕ ನಮ್ಮ ಅಜ್ಜಿ ಕಟ್ತಾ ಇದ್ದಾಳೆ. ನಮ್ಮ ಅಜ್ಜಿ 2 ಗಂಟೆ 3 ಗಂಟೆ ಮೇಲೆ ಚಾಯಕ್ಕವ್ರ ಮನೆಗೆ ಹೋಗ್ಬೇಕು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚಾಯಕ್ಕವ್ರ ಮನೆಗೆ ಹೋಗ್ತಾ ಇದೀವಿ. ಬನ್ನಿ ಗೈಸ್, ಅಲ್ಲಿ ಯಾವ ತರ ಇದು ಮಾಡಿ. ಇವಾಗ ಚಾಯಕ್ಕವ್ರ ಮನೆ ಹತ್ರ ಬಂದ್ವಿ. ಇದೆ ನೋಡಿ ಕೂರ್ಸಿದ್ದಾರೆ ಅಂತ, ಚೆನ್ನಾಗಿ ಕೂರ್ಸಿದ್ದಾರೆ. ಇವರು ಲಾಗ್ ಮಾಡ್ತಾ ಇದ್ದಾರೆ, ಕಾಣ್ತಾ ಇಲ್ಲ. ಇವಾಗ ನಮ್ಮ ಅಕ್ಕ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಬಾಯ್ ಚಾಯಕ್ಕ. ಇವಾಗ ದೇವಸ್ಥಾನ ಹತ್ರ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ಮನೆ ಹತ್ರ. ಗೈಸ್, ನಮ್ಮ ಅಕ್ಕ ಎಳ್ಬಟ್ಟಿನ ಕಟ್ತಾ ಇದ್ದಾಳೆ. ನಾಳೆ ಶನಿವಾರ ಗೈಸ್. ಇವಾಗ ಊಟ ಎಲ್ಲ ಕೂತಿದ್ವಿ. ನಮ್ಮ ಅಕ್ಕಂಗೆ ಶೀತ ಆಗಿದೆ ಅಂತ ಬಿಸಿನೀರಿಗೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಎಲ್ಲನೂ ರೆಡಿ ಮಾಡಿದ್ವಿ. ನಮ್ಮಪ್ಪ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ನಾನು ವೆಲ್ಕಮ್ ವಿಡಿಯೋನ ಮಾಡೋಕ್ಕಾಗಿಲ್ಲ, ಯಾಕಂದರೆ ಲೇಟಾಗಿದ್ದಿರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಹಾಗಾಗಿ ಅದ್ರ ಕಡೆ ಬ್ಯುಸಿ ಇದ್ದೆ. ಅದಕ್ಕೇ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇವಾಗ ನಮ್ಮಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗೈಸ್, ಇವಾಗ ನಮ್ಮ ಅಪ್ಪ ಪೂಜೆ ಎಲ್ಲ ಮಾಡಾಯಿತು. ನಾವು ಆಮೇಲೆ ಮಾಡೋಣ ಅಂತ ಇವಾಗ ನಮ್ಮ ಅಕ್ಕ ಕೈಗೆ ಅಷ್ಟು ದಾರ ಕಟ್ತಾ ಇದ್ದಾಳೆ. ನಮ್ಮ ಅಕ್ಕ ದಾರ ಮಾಡಿದ್ಲಲ್ಲ ಅದನ್ನೆಲ್ಲರೂ ಕಟ್ಕೊತಾ ಇದ್ದೀವಿ. ಇವಾಗ ನಮ್ಮಲ್ಲಿ ದೇವ್ರ ಪೂಜೆ ಮಾಡಿದ್ರಲ್ಲ ಅದನ್ನು ನೋಡ್ತಾ ಇದ್ದಾರೆ ಕರೆಕ್ಟಾಗಿ ಇಟ್ಟಿದ್ದೀನ ಅಂತ. ನಾನು ಫೋಟೋ ತೆಗಿಯೋಕ್ಕೆ ರಿಂಗ್ ಲೈಟ್ ಹಾಕ್ಬಿಟ್ಟು ಫೋಟೋ ತೆಗಿತಾ ಇದ್ದೀನಿ. ಗೈಸ್, ಇವಾಗ ನಮ್ಮ ಅಕ್ಕ ನಮ್ಮಮ್ಮ ಕಟ್ತಾ ಇದ್ದಾಳೆ ದಾರನ. ಗೈಸ್, ಇವಾಗ ನಮ್ಮ ಅಕ್ಕ ಕಟ್ತಾ ಇದ್ದಾಳೆ ನನಗೆ. ಇವಾಗ ನನಗೆ ನಮ್ಮ ಅಕ್ಕ ಕಟ್ಟಾಯ್ತು. ಇವಾಗ ನಾನು ನಮ್ಮ ಅಕ್ಕ ಅಮ್ಮ ಸ್ಮೈಲ್ ಮಾಡು. ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ. ನೋಡಿ ಎಷ್ಟು ಸಣ್ಣ ಇದ್ದಾಳೆ ಅಂತ ಇವಳಿಗೆ. ನಮಗೆ 2 ಸುತ್ತು ಬಂದರೆ ಇವಳಿಗೆ 3 ಸುತ್ತು ಬರಬೇಕು ಕಟ್ಟಕ್ಕೆ. ಗೈಸ್, ಇವಾಗ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ. ಇವಾಗ ತಾನೇ ಎಲ್ರದ್ದು ಪೂಜೆ ಆಯಿತು. ಇವಾಗ ತಿಂಡಿ ತಿನ್ನಬೇಕು. ತಿಂಡಿ ಎಲ್ಲ ತಿಂದಾದ್ಮೇಲೆ ಮಧ್ಯಾಹ್ನ ಮೇಲೆ ಚಾಯಕ್ಕವ್ರ ಮನೆಗೆ ಹೋಗಬೇಕು. ಅವರು ಇನ್ವೈಟ್ ಮಾಡಿದ್ದಾರೆ. ಅವ್ರ ಮನೇಲಿ ಲಕ್ಷ್ಮಿ ಕೂರಿಸಿದಾರಂತೆ, ಹಾಗಾಗಿ ಹೋಗಬೇಕು ಮಧ್ಯಾಹ್ನ ಮೇಲೆ. ಇವಾಗ 12 ಗಂಟೆ ಆಗಿದೆ. ತಿಂಡಿ ತಿಂದುಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀವಿ ಚಾಯಕ್ಕವ್ರ ಮನೆಗೆ. ಬನ್ನಿ ಗೈಸ್, ಇವಾಗ ತಿಂಡಿ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಗೈಸ್, ತಿಂಡಿ ಪುಳಿಯೋಗರೆ ಮತ್ತು ಇದು ಸಜ್ಜಿಗೆ ಮತ್ತು ಹಣ್ಣು ತುಪ್ಪ ಮತ್ತು ಕಡಲೆಕಾಳು ಉಸ್ಲಿ ಮಾಡಿದ್ದೀವಿ. ಇವಾಗ ತಿಂದುಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ನಮ್ಮ ಅಕ್ಕ ನಮ್ಮ ಅಜ್ಜಿ ಕಟ್ತಾ ಇದ್ದಾಳೆ. ನಮ್ಮ ಅಜ್ಜಿ ಇವಾಗ ಬಂದರು ದೇವಸ್ಥಾನದಲ್ಲಿ ಪೂಜೆ ಮಾಡಿ. ನಮ್ಮದು ತಿಂಡಿ ಎಲ್ಲ ಆಯಿತು ಗೈಸ್. ನಾನು ಇನ್ನೂ ಹಬ್ಬದನಾಗ್ನ ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ನನಗೆ ಶೀತ ಕೆಮ್ಮು ಆಗಿತ್ತು, ಜ್ವರ ಆಗಿತ್ತು, ಅದಕ್ಕೆ ಅಪ್ಲೋಡ್ ಮಾಡಿರಲಿಲ್ಲ. ಸುಳ್ಳು ನೋಡಿ ಏನು ಕೂತಿದ್ದಾಳೆ. ಎಡಿಟ್ ಮಾಡಿಕೊಡು ಅಂದರೆ ಎಡಿಟ್ ಮಾಡಿಕೊಡಲ್ಲ ಗೈಸ್. ಸುಳ್ಳು ನಾನು ಒಬ್ಬಳೇ ಮಾಡಬೇಕು. ತುಂಬ ಒಂದು ತಿಂಗಳಾಗಕ್ಕೆ ಬಂತು. ಒಂದು ವಾರ ಬಂದರೆ 1 ತಿಂಗಳಾಯಿತು ಹಬ್ಬ ಆಗಿ, ನಮ್ಮ ಊರ ಹಬ್ಬ ಆಗಿ. ಇನ್ನೂ ಅಪ್ಲೋಡ್ ಮಾಡಿಲ್ಲ. ಇವಾಗ ಎಡಿಟ್ ಮಾಡಬೇಕು. ಅದಾದಮೇಲೆ ಈ ಲಾಗ್ ಬರುತ್ತೆ. ಅದಾದ್ಮೇಲೆ ಇನ್ನೂ 2 ಲಾಗ್ ಪೆಂಡಿಂಗ್ ಇದೆ ಗೈಸ್ ಅಪ್ಲೋಡ್ ಮಾಡೋದು. ಬರೀ ನೆಗಾಡ್ತಾಳೆ, ಸುಮ್ಮನೆ ಕೂತಿರ್ತಾಳೆ ಗೈಸ್. ಮಾಡಿಕೊಡಿದ್ರೆ ಮಾಡಿಕೊಡಲ್ಲ. ಏನು ಹೇಳ್ತೀರಾ ನಾನು ಯಾರು ಇದಕ್ಕೆ? ಏನಿಲ್ಲ, ಏನು ನೀನು ಮಾಡ್ಕೋಬೇಕು. ನೋಡಿ ಗೈಸ್ ಹೆಂಗಂತಾಳೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ ಹೇಳಿ. ಹಾಯ್, ಹಲೋ, ಬಾಯ್ ಬಾಯ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. 2 ಗಂಟೆ 3 ಗಂಟೆ ಮೇಲೆ ಚಾಯಕ್ಕವ್ರ ಮನೆಗೆ ಹೋಗಬೇಕು. ಇವಳು ಬರ್ತಾಳೆ ನನ್ನ ಜೊತೆ. ನಾನೇ ಕರ್ಕೋಗೋದು. ನಾನು ಕರ್ಕೋಗ್ಲಿಲ್ಲ ಅಂದ್ರೆ ಅವಳು ಹೋಗೋಕ್ಕಾಗಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೌದು ಗೈಸ್, ನಂಗೆ ಓಡ್ಸೋದು ಬಂದಿದ್ರೆ ಓಡಿಸಿದೆ ಗೈಸ್. ನಂಗೆ ಓಡ್ಸೋಕ್ಕೆ ಬರಲ್ಲ, ಕಲ್ತ್ಕೊಬೇಕು ಸ್ವಲ್ಪ ದಿನ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚಾಯಕ್ಕವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಚಾಯಕ್ಕವ್ರ ಮನೆ ಹತ್ರ ಬಂದ್ವಿ. ದೇವ್ರ ಮನೆ ಯಾರೂ ಇಲ್ಲ, ಒಳಗಡೆ ಹೋಗ್ಬೇಕು. ಇವಾಗ ಮಕ್ಕಳು ಗಾಡಿ ನಿಲ್ಲಿಸ್ತಾ ಇದ್ದಾಳೆ. ಇವಾಗ ಬಂದ್ವಿ ಚಾಯಕ್ಕವ್ರ ಮನೆಗೆ. ನೋಡಿ ಕೂರಿಸಿದ್ದಾರೆ ಅಂತ, ಚೆನ್ನಾಗಿ ಕೂರಿಸಿದ್ದಾರೆ.
ಇವರು ಲಾಗ್ ಮಾಡ್ತಾ ಇದ್ದಾರೆ, ಕಾಣ್ತಾ ಇಲ್ಲ ಆದರೆ ಇವರು ಇವಾಗ ಕಾಣ್ತಾ ಇದ್ದಾರೆ. ನನ್ನ ಮೇಕಪ್ ಎಲ್ಲ ಹಾಳಾಗೋಗಿದೆ. ಓ ಮೈ ಗಾಡ್, ಬೆಳಗಿಂದ ಹಿಂಗೆ ಇದ್ದಾರೆ ಪಾಪ. ಹಿಂಗೆ ಕಾಣಿಸ್ತಿಲ್ಲ, ಫ್ಲ್ಯಾಶ್ ಲೈಟ್ ಆಫ್ ಮಾಡು. ಇವಾಗ ಕಾಣಿಸ್ತಿದ್ಯಾ ಮತ್ತೆ? ಇವಾಗ ಕಾಣಿಸ್ತಾ ಇದೆಯಾ? ಗೌರಿ 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 ಗೌರಿ. ಸರಿ ಇಲ್ದಂಗೆ. ಎಷ್ಟು ಗಂಟೆಗೆ ಎದ್ದಿರೋದು ಇವತ್ತು? 3:15. 3:45. ಮಂಕಣ್ಣ 1 ಗಂಟೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನೇನು ಊಟ ಮಾಡಿದ್ದೀರಾ ನಮಗೆ? ಪುಳಿಯೋಗರೆ, ಮೊಸರನ್ನ, ಕೋಸಂಬರಿ, ಅನ್ನ, ರಸಂ, ಹಪ್ಪಳ, ಉಪ್ಪಿನಕಾಯಿ ಅಷ್ಟೇ? ಸ್ವೀಟು, ಚಕ್ಲಿ, ಕೋಡ್ಬಳೆ, ಗರ್ಜಿಕಾಯಿ, ಒಬ್ಬಟ್ಟು. ಹೌದಾ? ಇವಾಗ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ ಲಕ್ಷ್ಮಿಗೆ. ಅವಳು ಪೂಜೆ ಮಾಡ್ತಿದ್ದಾಳೆ, ಇವಳು ನಿಂತ್ಕೊಂಡು ಬ್ಲಾಗ್ ಮಾಡ್ತಿದ್ದಾಳೆ. ಇವಾಗ ನಮ್ಮ ಅಕ್ಕ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ನೋಡಿ ಗೈಸ್ ಹೆಂಗಿಟ್ಟಿದ್ದಾರೆ ಅಂತ. ನೋಡಿ ಗೈಸ್ ಹೆಂಗಿರ್ತಾರೆ ಅಂತ. ಏನೇನು ಇಕ್ತೆ ಇಕ್ಕಿಸ್ಕೊತೀನಿ. 2 ಕೈ ಇಸ್ಕೋಬೇಕು. ಡಾಗ್ ಮಾಡ್ತಿದ್ಯಾ ನೀನು? ಇಲ್ಲ ತಾನೇ? ನೀನು ಇಸ್ಕೋ 2 ಕೈ. ಗೈಸ್ ಕೊಟ್ಟಿದ್ದಾರೆ ನೋಡಿ ಅಷ್ಟು ಕುಂಕುಮ ಜೊತೆ. ಪಲ್ಲವಿಗೆ ಇನ್ನೂ ಸ್ವಲ್ಪ ಬೈಕ್ ಕಳಿಸ್ತೀನಿ. ಗೈಸ್ ನೋಡಿ ಗೈಸ್ ಹೆಂಗೆ ಬೆಳೆದಿದ್ದಾರೆ ಅಂತ. ಈಗ ನಾನು ಅವ್ರಿಗೆ ಹಂಗೆ ಕಿತ್ಕೊಂಡು ಜಾಸ್ತಿ ಬೆಳಿತೀನಿ ಗೈಸ್. ಇಷ್ಟೊಂದು ಹೋಗ್ಬಿಡೋ ಕಡೆ ಎಲ್ಲರೂ ಹಾಕಿ 3 ಸಲ ಮಕ್ಕ ತೊಳ್ದೀನಿ ಇವತ್ತು ನಾನು. ಹಂಗೆ ತೊಳಿಬಾರ್ದು ಲಕ್ಷ್ಮೀರು. ಇಷ್ಟೇನ ಚಾಯಕ್ಕ? ಇನ್ನೇನು ಕೊಡಲ್ವಾ? ಕೊಡ್ತೀನಿ ಅಂದ್ರೆ ಇವರೇ ಬೇಡ ಬೇಡ ಅಂತ. ಗೈಸ್ ನಾವು ಕೇಳ್ತಿರೋದು ಅಲ್ಲಿ ಇಟ್ಟಿದ್ದಾರೆ ಎಲ್ಲ ಇಯರಿಂಗ್ಸ್ ಮತ್ತೆ ಇದನ್ನ ಕೊಡಿ ಅಂತ ಕೇಳ್ತಿರೋದು. ಕೊಡಕ್ಕಾಗುತ್ತೆ? ತಗೋಗೆ ಎಲ್ಲಿ ಹೂ ಮಾಡ್ತೀನಿ. ಸ್ವೀಟ್ ಎಲ್ಲ ತಿನ್ನಲ್ಲ ನಾವು. ನಾನು ಮಾಡ್ತೀನಿ ಗೈಸ್ ನೋಡಿ ಇವಾಗ ನಾನು ಚಾಯ್ ಹಾಕೊಂಡು ಹಾಕ್ತೀನಿ. ನನಗೆ ಇದೆಲ್ಲ ಹಾಕಿದಾರಲ್ಲ, ಇವಾಗ ಅವ್ರಿಗೆ ಹಾಕ್ತೀನಿ. ನೋಡಿ ಅವಳು ನನಗೆ ಹಚ್ಚಿಲ್ಲ ಅಂತ ಇವಳು ನನಗೆ ಹಚ್ಚಕ್ ಬರ್ತಾಳೆ. ಮತ್ತೆ ನನಗೆ ಬೇಡ ಪಲ್ಲವಿ. ಈಗ ಹಚ್ಚಿಸ್ಕೋಬೇಕು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು. ಪಲ್ಲವಿ ಪಲ್ಲವಿ ಏನ್ ಮಾಡ್ತಿದ್ದೀಯ ಪಲ್ಲವಿ? ನನಗೆ ಮಾಡಿದ್ದು ಏನೇ ಅವಳು ನೋಡಿ ಗೈಸ್. ನಂದು ಹೇಗಿದೆ ಕಮೆಂಟ್ ಮಾಡಿ. ಪಲ್ಲವಿ ಇದೇನ್ ಪಲ್ಲವಿ? ಹೆಂಗಿರೋ ಮುಖ ತೊಳಿತಿರ್ತಾನೆ. ಅದಕ್ಕೆ ಹಿಂಗ ಅಲ್ಲ ನೀವು ಯಾರು ಹೇಳು? ಎಲ್ಲಿಂದ ಬಂದೆ ಪಲ್ಲವಿ? ಎಲ್ಲಿಂದ ಬಂದೆ ನೀನು? ತೆಗಿಯ ಸಾಕು. ನಾನು ಅಮೆಝಾನ್ ಕಾರ್ಡಿಂದ ಬಂದಿದ್ದೀನಿ ಗೈಸ್. ನೋಡಿ ನಮ್ಮ ಕಡೆ ಅಮೆಝಾನ್ ಕಾರ್ಡ್ ಅಂದ್ರೆ ಬೇರೆ. ಏನ್ ಹೇಳು ಅಮೆಝಾನ್ ಕಾರ್ಡ್ ಅಂದ್ರೆ? ಓ ಮೈ ಗಾಡ್, ಗೈಸ್ ನೋಡಿ ಗೈಸ್ ನೋಡಿ. ಅನನ್ಯ ನಾನು ನೋಡ್ಕೊಂಡಿಲ್ಲ, ನೋಡ್ತೀನಿ ತಡ್ರಿ ಗೈಸ್. ನೋಡಿ ನಾನು ಯಾವ ಥರ ಹಾಕಿದ್ದೀನಿ ಗೈಸ್. ನೋಡಿ ನಮ್ಮ ಅಕ್ಕ ನನ್ನ ಸ್ನ್ಯಾಪ್ ಯಾವ ಥರ ಹಾಕಿದ್ದಾಳೆ ಅಂತೆ. ಯಾವ ಸಾಂಗ್ ಹಾಕಿದ್ದಾಳೆ ನೋಡಿ. ನೋಡಿ ಗೈಸ್ ಹೇಗೆ ಹಾಕಿದ್ದಾಳೆ ಅಂತ. ನೋಡಿ ಗೈಸ್ ಸ್ನ್ಯಾಪ್ ಹಾಕ್ತಿದ್ದಾಳೆ. ಚಾಯಕ್ಕಂಗೆ ಇಲ್ಲೆಲ್ಲ ಮಾಡಿದ್ದೆ, ಹೋಗಿಸ್ಕೊಂಡಿದ್ದಾರೆ. ನೋಡಿ ಇದು ಯಾರು ಅಂತ ಕಮೆಂಟ್ ಮಾಡಿ. ಹೇಗಿದ್ದಾರೆ ಅಂತಲೂ ಕಮೆಂಟ್ ಮಾಡಿ. ಅದನ್ನ ಕೊಟ್ಟಿದ್ದವರು ಯಾರು? ಫ್ರೆಂಡ್ಸ್. ಇದು ಇವ್ರ ಫ್ಯಾಮಿಲಿ. ಕಾಣಿಸ್ತಾ ಇದೆಯಾ? ಇದು ಇವ್ರ ಫ್ಯಾಮಿಲಿ ಗೈಸ್. ನೋಡಿ ಗೈಸ್ ನೋಡಿ ಫೈನಲ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಕೂರಿಸಿದ್ದಾರೆ ಅಂತ. ಹೇಗೆ ಕೂರಿಸಿದ್ದಾರೆ ಅಂತ ಕಮೆಂಟ್ ಮಾಡಿ. ಇವಾಗ ನಾವು ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದ್ಯಾವಮ್ಮ ದೇವಸ್ಥಾನ ಹತ್ರ. ಬಾಯ್ ಚಾಯಕ್ಕ. ಬಾಯ್ ಅನ್ನ. ನೀನು ಬರ್ತೀಯಲ್ಲ ನನ್ನ ಜೊತೆ? ಬನ್ನಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿ. ಗೈಸ್ ಬಾಯ್ ಚಾಯಕ್ಕ. ಗೈಸ್ ಬನ್ನಿ ಗೈಸ್ ಇವಾಗ ಹೋಗೋಣ. ಬಾಯ್ 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 ಆಂಟಿ. ಹಾಂ ಬಾಯ್.
ಇವಾಗ ದೇವಸ್ಥಾನ ಹತ್ರ ಬಂದು ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇವಾಗ ಮನೆ ಹತ್ರ. ಕರ್ಪೂರ ಎಲ್ಲ ಕಚ್ಚಿ ಇವಾಗ ನಾವು ಆಗ್ರಹಗಳಿಗೆಲ್ಲ ಪೂಜೆ ಮಾಡಿ ಹೋಗ್ತಾ ಇದ್ದೀವಿ. ನಮ್ಮೂರಿನ ಆಂಜನೇಯ ಟೆಂಪಲ್ ಹತ್ರ ಬಂದ್ವಿ. ಇವಾಗ ನಮ್ಮ ಅಕ್ಕ ಕರ್ಪೂರ ಕಚ್ತಾ ಇದ್ದಾಳೆ. ಏಕೆ? ನಮ್ಮ ಅಜ್ಜಿನೂ ಬಂದಿದ್ದಾರೆ. ನಮ್ಮ ಅಕ್ಕ ಎಳ್ಬಟ್ಟಿನ ಕಟ್ತಾ ಇದ್ದಾಳೆ. ನಾಳೆ ಶನಿವಾರ ಅಂತ ದೇವಸ್ಥಾನಕ್ಕೆ ಹಚ್ಚೋಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಶನ್ಮಂದಿರ ದೇವಸ್ಥಾನಕ್ಕೆ. ಇವನು ನಮ್ಮ ಮನೆಗೆ ಬಂದಿದ್ದಾನೆ ಅಷ್ಟು ಕುಂಕುಮಕ್ಕೆ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕರ್ಕೊಂಬಂದೆ ನಾನು ಗೈಸ್ ಕರ್ಶೋ ಕುಂಕುಮಕ್ಕೆ. ಅದೇ ತಗೊಳ್ಳಲ್ಲ ಅಂತ ಹೇಳ್ತದೆ ನೋಡಿ, ಕೊಟ್ಟಿದ್ದೀನಿ. ಆದರೂ ಕರೆಕ್ಟಾಗಿ ಕುತ್ಕೋಬೇಕು, ನೀನು ತುಂಬ ಜನ ನೋಡ್ತಾರೆ. ಗೈಸ್ ಇವಾಗ ಊಟ ಎಲ್ಲ ಹಾಕಿ ಕೂತಿದ್ವಿ. ನಮ್ಮ ಅಕ್ಕಂಗೆ ಶೀತ ಆಗಿದೆ ಅಂತ ಬಿಸಿನೀರಿಗೆ ಟ್ಯೂಬ್ ಬರುತ್ತೆ ಗೊತ್ತಾ, ಅದು ಶೀತ ಮತ್ತು ಇದು ತಲೆನೋವಿಂದು. ಅದನ್ನು ಇದು ಟ್ಯೂಬ್ ಹಾಕ್ಬಿಟ್ಟು ಬಿಸಿನೀರಿಗೆ ಹಾಕ್ಬಿಟ್ಟು ರಗ್ಗೋಚ್ಬಿಟ್ಟು ಕೂರಿಸಿದ್ವಿ. ಇಷ್ಟೊಂದು ಬೆವ್ತು ಹೋಗಿದ್ದಾಳೆ ನೋಡಿ. ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಇದ್ರದ್ದು? ಉರಿತಾ ಇದೆ ಮುಖ ಅಲ್ವಾ? ಅದು ವಿಕ್ಸ್ ಥರ ಸ್ವಲ್ಪ ಉರಿತಿಲ್ವಾ? ಮತ್ತೇನಾಗ್ತಾ ಇದೆ? ಮೂಗು ಉರಿತಿದ್ಯಾ? ತೋರಿಸ್ದೆ. ನಮ್ಮಮ್ಮ ಇದು ತೋರಿಸು ಅಂತವ್ರೆ. ಗೈಸ್ ನೋಡಿ ಎಷ್ಟು ಬೆವ್ತಿದ್ರು, ನಾಮ ಹೋಗೇ ಇಲ್ಲ ಇಳ್ದು ನೋಡಿ. ನಮ್ಮಮ್ಮನೂ ತಗೊಂಡಿದ್ರು. ನಮ್ಮ ಅಮ್ಮಂದು ಇಲ್ಲೆಲ್ಲ ಬಂದಿತ್ತು, ನಮ್ಮ ಮೊಬೈಲೆಲ್ಲ ಬಂದಿತ್ತು. ನಾನು ತಗೊಂಡೆ. ಸಾಕು ಗೈಸ್, ನಮಗೂ ಆಗಿತ್ತು. ಬೇಡ ನನಗೆ, ನಾನು ತಗೊಂಡಿದ್ದೀನಿ. ಬೇಡ ನಮ್ಮಮ್ಮ ನಂಗೆ ತಗೋ ಅಂತ ಹೇಳ್ತವ್ರೆ. ಬೇಡ ಗೈಸ್, ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ನಾವು ಇಷ್ಟೇ ಸಿಂಪಲಾಗಿ ಮಾಡೋದು. ಮುಂದಿನ ವರ್ಷದಿಂದ ಲಕ್ಷ್ಮಿ ಕೂರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಕ್ಕ. ಆದರೆ ಕೂರಿಸ್ತೀವಿ, ಅದನ್ನು ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಕೂರಿಸ್ತೀವಿ ಅಂತ. ಇನ್ನೂ 2 ಲಾಗು ಪೆಂಡಿಂಗ್ ಇದೆ ಅಂತ ಅನ್ನಲ್ಲ, ಅದನ್ನು ಎಡಿಟ್ ಮಾಡಿಬಿಟ್ಟು ನಾಳೆ ಹಾಕ್ತೀನಿ. ಒಂದು ಹಬ್ಬದ ಲಾಗು ನಾಳೆ ಹಾಕ್ತೀನಿ, ಆದರೆ ಹಾಕ್ತೀನಿ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಹಾಗಾಗಿ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.